ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಹೆಮಿಸ್ಫೆರಿಕಲ್ ಬೌಲ್ ಮೇಡ್ ಆಫ್ ಬ್ರಾಸ್ ಹ್ಯಾಸ್ ಇನ್ನರ್ ಡಯಾಮೀಟರ್ 10.5 centimeter. Find the cost of tin plating it on the inside at the rate of rupees 16 per 100 centimeter square ಅಂತ ಕೊಟ್ಟಿದ್ದಾರೆ ಕ್ವಶನ್. ನೋಡಿ, ಹೆಮಿಸ್ಫೆರಿಕಲ್ ಬೌಲ್ ಅಂದ್ರೆ ಈ ರೀತಿ ಇರುತ್ತೆ. ಓಕೆ, ಅಂದ್ರೆ ಬಾಲ್ ಅಲ್ಲಿ ಹಾಫ್ ಕಟ್ ಮಾಡಿದ್ರೆ ಏನಿರುತ್ತೆ ಅದನ್ನೇ ನಾವು ಹೆಮಿಸ್ಫಿಯರ್ ಅಂತೀವಲ್ವಾ. ಸೊ ನೋಡಿ, ಈ ರೀತಿ ಹೆಮಿಸ್ಫಿಯರ್ ಇರುತ್ತೆ. ಇದ್ರದ್ದು ಡಯಾಮೀಟರ್ ಏನಿದೆ ಅದು ಕೊಟ್ಟಿದ್ದಾರೆ. ಓಕೆ, 10.5 centimeter ಅಂತ. ಅದಕ್ಕೆ ಇನ್ನರ್ ಪಾರ್ಟ್ ಅಲ್ಲಿ ಇದು ಮಾಡಬೇಕು, ಟಿನ್ ಪ್ಲೇಟಿಂಗ್ ಮಾಡಬೇಕು ಅವ್ರಿಗೆ. ಸೊ ಅವ್ರು ಏನ್ ಹೇಳಿದ್ದಾರೆ, rupees 16 per 100 centimeter square ಆಗಿದೆ. ಸೊ ಫೈಂಡ್ ದ ಕಾಸ್ಟ್ ಅಂತ ಹೇಳಿದ್ದಾರೆ. ನೋಡಿ, ಇನ್ನರ್ ಪಾರ್ಟ್ ಆಫ್ ಹೆಮಿಸ್ಫಿಯರಿಕಲ್ ಬೌಲ್ಗೆ ಟಿನ್ ಪ್ಲೇಟಿಂಗ್ ಮಾಡಬೇಕು ಅಂತಂದ್ರೆ ಅದು ಏನ್ ಏರಿಯಾ ಕಂಡುಹಿಡಿಬೇಕು ನಾವು, ಯಾವ ಏರಿಯಾ ಫೈಂಡ್ ಔಟ್ ಮಾಡಬೇಕು, ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಯಾಕಂದ್ರೆ ಇದು ಹೆಮಿಸ್ಫಿಯರ್ ಅಲ್ವಾ. ಸೊ ಹೆಮಿಸ್ಫಿಯರಿಕಲ್ ಬೌಲ್ ಅಂದ್ರೆ ಅದಕ್ಕೆ ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಬೇರೆ ಇರುತ್ತೆ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ತೋರಿಸ್ತೀನಿ ನೋಡಿ. ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಇಂಟು ರೇಟ್. ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ. ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಏನ್ ಬರುತ್ತೆ, 2πr². ಓಕೆ, ಇಂಟು ರೇಟ್ ಎಷ್ಟು ಕೊಟ್ಟಿದ್ದಾರೆ, 16/100. ಓಕೆ, ಫಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ, ಆಮೇಲೆ ಆನ್ಸರ್ ಏನ್ ಬರುತ್ತಲ್ಲ ಅದನ್ನ ಮಲ್ಟಿಪ್ಲೈ ಮಾಡ್ಬೋದು. ಇಲ್ಲ ಅಂದ್ರೆ ಅಟ್ ಎ ಟೈಮ್ ನಾವು ಇದನ್ನ ಮಾಡ್ಕೊಂತ ಹೋಗ್ಬೋದು. ಓಕೆ, ನಾವೀಗ ಅಟ್ ಎ ಟೈಮ್ ಮಾಡೋಣ. ಸೊ ಅಟ್ ಎ ಟೈಮ್ ಮಾಡೋದಕ್ಕೆ ನಾನೇನ್ ಬರೀತೀನಿ ಅಂದ್ರೆ, ಕಾಸ್ಟ್ ಆಫ್ ಟಿನ್ ಪ್ಲೇಟಿಂಗ್. ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಇಂಟು ರೇಟ್ ಹಾಕಿದೀನಿ. ನೋಡಿ, ಇಲ್ಲಿ ಡಯಾಮೀಟರ್ ಕೊಟ್ಟಿರೋದ್ರಿಂದ ನಮ್ಗೆ ಫಾರ್ಮುಲಾದಲ್ಲಿ ರೇಡಿಯಸ್ ಇರುತ್ತಲ್ವಾ. ಸೊ ನಾವು ಫಸ್ಟ್ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೋಬೇಕು. ರೇಡಿಯಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಡಯಾಮೀಟರ್ ಅಲ್ಲಿ ಹಾಫ್. ಸೊ ಡಯಾಮೀಟರ್ ಎಷ್ಟಿದೆ, 10.5/2 ಇದೆ. ಈಗ ನೋಡಿ, ಇಲ್ಲಿ ಡೆಸಿಮಲ್ ತೆಗಿಬಹುದು ನಾವು. ಡೆಸಿಮಲ್ ತೆಗಿಬೇಕಂದ್ರೆ 1 ಡಿಜಿಟ್ ಆದ್ಮೇಲೆ ಇದೆ ಅಲ್ವಾ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ಕೆಳಗಡೆ 1 0 ಹಾಕೋಬೇಕು 2 ಪಕ್ಕಕ್ಕೆ ಅಲ್ವಾ. ಈಗ ಕ್ಯಾನ್ಸಲೇಷನ್ ಮಾಡ್ಬೋದು. ನೋಡಿ, 5 4 5 21. ಸೊ ಏನ್ ಬಂತು, r is equals to 21/4 ಬಂತು. ದಿಸ್ ಇಸ್ ರೇಡಿಯಸ್. ಸೊ ರೇಡಿಯಸ್ ಪ್ಲೇಸ್ ಅಲ್ಲಿ ಅದನ್ನೇ ಹಾಕೋಣ. ಪೈ ಅಂದ್ರೆ 22/7 ಆಯ್ತು. ಇಂಟು ರೇಡಿಯಸ್ ಅಂದ್ರೆ 21/4. ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಹಾಕ್ಬೇಕು. ಓಕೆ, ಅದೇ ರೀತಿ ಇದನ್ನು ಹಾಕೋಣ, 16/100. ಓಕೆ, ಈಗ ಕ್ಯಾನ್ಸಲೇಷನ್ ಏನೇನಾಗುತ್ತೆ ನೋಡೋಣ. ನೋಡಿ, 2 1s 2 2s, ಅಗೇನ್ 2 1s 2 11s ಆಯ್ತಾ. ಇನ್ನು 7 1s 7 3s. ಇನ್ನು ಹೋಗುತ್ತಾ, ಇಲ್ಲಿ ಹೋಗುತ್ತೆ ನೋಡಿ, 2 4 1s 4 4s ಅಲ್ವಾ. ಈಗ ಏನೇನು ಉಳಿತು ಮೇಲೆ ನೋಡೋಣ. 11 3 21 4 ಉಳಿದಿದೆ. ಸೊ 11 3s 33 ಇಂಟು 21 ಇಂಟು 4/100. ಇನ್ನು ನಾವು ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಬೋದಾಗಿತ್ತು, ಆದ್ರೆ ಇದು 100 ಹಾಗೆ ಇರಲಿ. ಓಕೆ, ನಾವು ಡೆಸಿಮಲ್ ಇಡೋದಕ್ಕೆ ಈಸಿ ಆಗುತ್ತೆ. ಸೊ ನಾವು ನ್ಯೂಮರೇಟರ್ ಎಲ್ಲ ಮಲ್ಟಿಪ್ಲೈ ಮಾಡಿಬಿಡೋಣ. ನೋಡಿ, 21 4s ಎಷ್ಟಾಗತ್ತೆ, 4 1s 4 4 2s 8 ಆಯ್ತು. ಈಗ ಇಂಟು 33 ಮಾಡೋಣ. ನೋಡಿ, 3 4s 12, 1 carry 2 here, 3 8s 24 plus 1 25. ಅಗೇನ್ ಮತ್ತೆ 3 ಇಂದ ಮಾಡಿದ್ರೆ ಸೇಮ್ ಬರುತ್ತೆ. ಸೊ 2 5 2 2 5 plus 2 7, ಅಗೇನ್ 5 plus 2 7 2 here. ಸೊ ಏನ್ ಬಂತು ನಮ್ಗೆ, 2772 ಬಂತು. ಅಪಾನ್ 100 ಹಾಗೆ ಇಡೋಣ. ಏನಿದು ಕಾಸ್ಟ್ ಅಲ್ವಾ. ಸೊ ನಾವು ಸೆಂಟೆನ್ಸ್ ಅಲ್ಲಿ ಬರೆಯೋಣ, ದೇರ್ ಫಾರ್
ಅವ್ರೇನ್ ಕೇಳಿದ್ರೆ ಕಾಸ್ಟ್ ಆಫ್ ಟಿನ್ ಪ್ಲೇಟಿಂಗ್ ಅಂತ ಕೇಳಿದಾರಲ್ವಾ. ಕಾಸ್ಟ್ ಆಫ್ ಟಿನ್ ಪ್ಲೇಟಿಂಗ್ ಈಸ್, ನೋಡಿ ಇಲ್ಲಿ 2 zeros ಇದಾವೆ ಡಿನಾಮಿನೇಟರ್ ಅಲ್ಲಿ. ನಾವು 2 zeros ತೆಗಿಬೋದಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ 2 digits ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಏನಾಗತ್ತೆ, ಇದನ್ನ ರಬ್ ಮಾಡ್ತೀನಿ. 27.72 ಆಯ್ತಲ್ವಾ. ಅಂದ್ರೆ ಇಲ್ಲಿ ನಾನು 2 zeros ತೆಗ್ದಿದೆ ಅಂತ 2 digits ಆದ್ಮೇಲೆ ಪಾಯಿಂಟ್ ಇಟ್ಟಿದೆ. ಸೊ ಕಾಸ್ಟ್ ಆಫ್ ಟಿನ್ ಪ್ಲೇಟಿಂಗ್ ಈಸ್ rupees 27.72. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡೋಣ.